ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಭಾನುವಾರದ ಆರಾಧನೆಗೋಸ್ಕರ ನಾವು ಸೇರಿ ಬಂದಿದ್ದೇವೆ. ಅದಕ್ಕೋಸ್ಕರ ನಮ್ಮ ಮನಸ್ಸು, ನಮ್ಮ ಆತ್ಮ ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವ. ದೇವರ ವಾಕ್ಯ ಹೀಗೆ ಹೇಳ್ತಾರೆ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಮತ್ತು ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನು ಆರಾಧಿಸಬೇಕು, ಆತನನ್ನು ಸ್ತುತಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಸಮಯದಲ್ಲಿ ಸ್ವಾಮಿ, ಈ ಭಾನುವಾರದ ಆರಾಧನೆಗೋಸ್ಕರ ನಾವು ನಿನ್ನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ದೇವ, ನಮ್ಮ ಹೃದಯಗಳನ್ನು ನೋಡುವಾತ ದೇವರು ನೀನಾಗಿದ್ದಿ. ನಿನ್ನ ಸನ್ನಿಧಾನಕ್ಕೆ ಬರುವಾಗ ನಮ್ಮ ಹೊರಗಿನ ತೋರಿಕೆ ಅಲ್ಲ, ಬದಲಾಗಿ ನಮ್ಮ ಅಂತರೇಂದ್ರಿಯವನ್ನು ಶೋಧಿಸುವ ದೇವರು ನೀನಾಗಿದೆ ಸ್ವಾಮಿ. ದೇವ, ಈ ಸಮಯದಲ್ಲಿ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು. ನಿನ್ನ ದರ್ಶನವನ್ನು ಬಯಸಿಕೊಂಡು ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ದೇವ ನಮ್ಮನ್ನು ತುಂಬಿಸು. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು. ಪ್ರತಿಯೊಬ್ಬರು ದೇವ ನಿನ್ನನ್ನು ಆರಾಧನೆ ಮಾಡುವಾಗ ಅವರ ಜೀವಿತದಲ್ಲಿ ಇರುವಂಥ ಯಾವುದೇ ಸ್ಥಿತಿ ಅವರ ಜೀವಿತದಲ್ಲಿ ಇರಬಹುದು, ಪ್ರಾರ್ಥನೆಗೆ ಉತ್ತರ ಸಿಗದೆ ನಿರಾಶೆಯಿಂದ ಯಾರಾದರೂ ಇದ್ದಿರಬಹುದು. ದೇವ, ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ಅವರನ್ನು ತುಂಬಿಸಿ, ನಿನ್ನ ಮಹಿಮೆ ಅವರ ಜೀವಿತದಲ್ಲಿ ಇಳಿದು ಬರುವಾಗ ಎಲ್ಲ ನೊಗಗಳು ದೇವ ಮುರಿದು ಬೀಳಲಿ ಎಂಬುದಾಗಿ ನಾವು ಬೇಡುತ್ತೇವೆ ಸ್ವಾಮಿ. ದೇವ, ಅವರ ಮನಸ್ಸಿಗೆ ನೀನು ಬಿಡುಗಡೆ ಕೊಡು, ಅವರ ಹೃದಯಕ್ಕೆ ನೀನು ಬಿಡುಗಡೆ ಕೊಡು. ದೇವ, ಇಂಥವರೇ ನಿನ್ನನ್ನು ಆರಾಧಿಸಬೇಕೆಂಬುದಾಗಿ ಇವತ್ತು ನೀನು ನಮ್ಮನ್ನು ಆರಿಸಿದ್ದಿ ಸ್ವಾಮಿ. ನಾವು ನಿನ್ನನ್ನು ಆರಾಧಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ, ಹೌದು ದೇವ, 6 ದಿನಗಳು ನಮ್ಮ ಜೀವಿತದಲ್ಲಿ ನೀನು ಯಾವ ರೀತಿಯಲ್ಲಿ ನಮ್ಮನ್ನು ನಡೆಸಿದೆ ಸ್ವಾಮಿ. ನಿನ್ನ ಒಂದೊಂದು ಉಪಕಾರಗಳನ್ನು ನಾವು ಈ ಸಮಯದಲ್ಲಿ ಧ್ಯಾನಿಸಿಕೊಂಡು ನೀನು ಮಾಡಿದಂಥ ಒಂದೊಂದು ಸಂಗತಿ ನಮ್ಮ ಜೀವಿತದಲ್ಲಿ ದೇವ ಆ ಕೃತಜ್ಞತೆ ಉಳ್ಳವರಾಗಿದ್ದುಕೊಂಡು ದೇವ ನಾವು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಸ್ತುತಿಸುತ್ತೇವೆ. ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. Open the eyes of my heart, Lord. Open the eyes of my heart. I want to see you. I want to see you. Open the eyes of my heart, Lord. Open the eyes of my heart. I want to see you. I want to see you. Open the eyes of my heart, Lord. Open the eyes of my heart. I want to see you. I want to see you. To see you high and lifted up, shining in the light of your glory. Pour out your power and love as we sing holy, holy, holy. To see you high and lifted up, shining in the light of your glory. Pour out your power and love as we sing holy, holy, holy. Holy, holy, holy. Holy, holy, holy. I want to see you. I want to see you. Hallelujah, Lord Jesus. ಹೌದು ದೇವ, ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದುಕೊಂಡ ಸ್ವಾಮಿ ನಾವು ನನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ.
ಶ್ರೇಷ್ಠವಾದ ನಾಮ ಇವತ್ತು ನಮಗೆ ನೀನು ಕೊಟ್ಟಿದೆ. ಆ ಯೇಸು ಎಂಬ ನಾಮದಲ್ಲಿ ಇವತ್ತು ಸ್ವಸ್ಥತೆ ಉಂಟು ಸ್ವಾಮಿ. ಯೇಸು ಎಂಬ ನಾಮದಲ್ಲಿ ಸಮಾಧಾನ ಉಂಟು ದೇವ. ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆ ಉಂಟು, ಸಮಾಧಾನ ಇಲ್ಲದವರಿಗೆ ಸಮಾಧಾನ ಉಂಟು ಸ್ವಾಮಿ. ದೇವ, ನಿನ್ನ ಅದ್ಭುತ ಸ್ವರೂಪನು, ಅನಾರೋಗ್ಯರಿಗೆ ಸ್ವಸ್ಥತೆಯನ್ನು ಮಾಡುವಂಥ ನಿನ್ನ ನಾಮ ದೇವ. ಇಂಥ ಶ್ರೇಷ್ಠವಾದ ನಾಮ ನಮಗೆ ನೀನು ಕೊಟ್ಟಿದೆ ಸ್ವಾಮಿ. ಪ್ರತಿಯೊಂದು ಮೊಣಕಾಲುಗಳದ್ದು ನಿನ್ನ ನಾಮದ ಮುಂದೆ ಅಡ್ಡ ಬೀಳಬೇಕು. ಪ್ರತಿಯೊಂದು ನಾಲಿಗೆ ಅರಿಕೆ ಮಾಡುವ ಬೇಕು ನೀನೇ ಕರ್ತನು ಮತ್ತು ಒಡೆಯನೆಂಬುದಾಗಿ. ಯೇಸುವೆ, ಇಂಥ ಶ್ರೇಷ್ಠವಾದ ನಾಮ ನಮ್ಮ ಜೀವಿತದಲ್ಲಿ ನೀನು ಅನುಗ್ರಹ ಮಾಡಿಕೊಟ್ಟಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವ. ನಿನ್ನ ಮಹಿಮೆಯ ಶಕ್ತಿ ದೇವ, ನಿನ್ನ ನಾಮದ ಶಕ್ತಿ ಯಾರು ಇವತ್ತು ತಿಳಿದುಕೊಂಡಿಲ್ಲ ಅವರು ಅರಿತುಕೊಳ್ಳುವಂತೆ ಇದೇ ಸಮಯದಲ್ಲಿ ನೀನು ಅವರನ್ನು ಮುಟ್ಟಬೇಕಾಗಿ ನಾನು ಕೇಳಿಕೊಳ್ತೇನೆ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ. ಲಾರ್ಡ್, ಐ ಪ್ರೇಸ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ. ಲಾರ್ಡ್ ಜೀಸಸ್.
ಉಂಟು ಸ್ವಾಮಿ. ನಿನ್ನ ನಾಮದಲ್ಲಿ ನಮಗೆ ಸ್ವಸ್ಥತೆ ಉಂಟು ದೇವ. ದೇವ, ಆ ನಿರೀಕ್ಷೆ ನಮಗೆ ಕೊಟ್ಟಿದೆ. ನಮ್ಮನ್ನು ತೆಗೆದುಕೊಳ್ಳಿಕ್ಕೆ ನೀನು ಬರುವಾತ ದೇವರು, ಆ ದೂತರೊಡನೆ ನೀನು ಬರುವಾತ ದೇವರು ಸ್ವಾಮಿ. ಯೇಸುವೆ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ನಾಮದ ಮುಂದೆ ನಾವು ಅಡ್ಡ ಬಿದ್ದುಕೊಂಡು ನಾವು ನಿನ್ನನ್ನು ಆರಾಧಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿಕೊಂಡು ಸ್ವಾಮಿ ನಾವು ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ನಿನ್ನನ್ನು ಕೊಂಡಾಡುತ್ತೇನೆ. ನೀನೊಬ್ಬನೇ ನಮ್ಮ ರಾಜನು, ನೀನೊಬ್ಬನೇ ನಮ್ಮ ಒಡೆಯನು, ನೀನೊಬ್ಬನೇ ನಮ್ಮ ಕರ್ತನಾಗಿದೆ ಸ್ವಾಮಿ. ನಮ್ಮನ್ನು ಇಷ್ಟು ಪ್ರೀತಿ ಮಾಡಿದ್ದೇವ. ನಿನ್ನ ಅಪಾರವಾದ ಪ್ರೀತಿಯನ್ನು ಈ ಸಮಯದಲ್ಲಿ ನಾವು ಧ್ಯಾನಿಸುತ್ತೇವೆ. ನಿನ್ನ ಆ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸುತ್ತೇವೆ ದೇವ. ನೀನೊಬ್ಬನೇ ಶ್ರೇಷ್ಠನಾದ ದೇವರಾಗಿದೆ ಸ್ವಾಮಿ. ಯೇಸುವೆ, ನಿನ್ನ ನಾಮ ಯುಗ ಯುಗಾಂತದೊಳಗೆ ಜೀವಿಸುವಂಥ ನಾಮ ಸ್ವಾಮಿ. ನಮ್ಮ ಸಂಗಡ ಇರುವಾತನು, ನಮ್ಮ ಸಂಗಡ ನಮ್ಮ ನಡೆಸುವಾತನು ನೀನಾಗಿದೆ. Hallelujah. Thank you Jesus. Thank you Lord God. Hallelujah. Lord, I praise you Jesus, Lord. Hallelujah. Thank you Jesus.
Hallelujah, Lord Jesus. Thank you, Lord God. ಹೌದು ಸ್ವಾಮಿ, ಜಿಂಕೆ ನೀರಿಗೆ ಹಾತೊರೆಯುವಂತೆ ನಾವು ಆ ಬಾಯಾರಿಕೆಯಿಂದ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ ಸ್ವಾಮಿ. ನೀನೇ ನಮ್ಮ ಬಲವು, ನೀನೇ ನಮ್ಮ ಪ್ರಾಣಿಯಾಗಿದೆ ಸ್ವಾಮಿ. ದೇವ, ಬೆಳ್ಳಿ ಬಂಗಾರಕ್ಕಿಂತ ಶ್ರೇಷ್ಠನಾದ ನಮ್ಮ ದೇವರು ನೀನೊಬ್ಬನೇ ಆಗಿದೆ ಸ್ವಾಮಿ. ದೇವ, ನಾವು ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ ಸ್ವಾಮಿ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ಪಾದ ಸನ್ನಿಧಾನದಲ್ಲಿ ನಮ್ಮ ಹೃದಯಗಳನ್ನು ತೆರೆದುಕೊಂಡು ದೇವ, ಆ ಕೃತಜ್ಞತೆಯಿಂದ ದೇವ ನಿನ್ನ ಸನ್ನಿಧಾನಕ್ಕೆ ಬಂದು ದೇವ, ಆ ಸ್ತುತಿ ಸ್ತೋತ್ರದೊಡನೆ ಅಡ್ಡ ಬೀಳುವಂತ ಈ ಭಾಗ್ಯ ನಮ್ಮ ಜೀವಿತದಲ್ಲಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವ, ಸರ್ವಶಕ್ತ ದೇವರು ನೀನಾಗಿದೆ ಸ್ವಾಮಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತ ನಮ್ಮ ದೇವರು ನೀನಾಗಿದೆ ರಾಜ್ಯ. ನಿನ್ನ ಸನ್ನಿಧಾನದಲ್ಲಿ ದೇವ ನಿನ್ನನ್ನೇ ನಾವು ಆರಾಧಿಸುತ್ತೇವೆ ಸ್ವಾಮಿ. ನಿನ್ನನ್ನೊಬ್ಬನನ್ನೇ ನಾವು ಸ್ತುತಿಸುತ್ತೇವೆ ಸ್ವಾಮಿ. ನೀನೇ ನಮ್ಮ ಕರ್ತನ್, ನಮ್ಮ ಒಡೆಯನಾಗಿದ್ದೀಯಪ್ಪ. ದೇವನಿಗೆ ಸ್ತೋತ್ರ. ಹಾಲೆಲೂಯ. ಲಾರ್ಡ್, ಐ ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯ. ಲಾರ್ಡ್, ಐ ಪ್ರೇಸ್ ಯು ಜೀಸಸ್ ಲಾರ್ಡ್ ಗಾಡ್. ನಿನ್ನನ್ನು ಆರಾಧಿಸುವವರ ಮೇಲೆ ದೇವ ನಿನ್ನ ಮಹಿಮೆ ಇಳಿದು ಬರಲಿ ಸ್ವಾಮಿ. ದೇವ, ನೀನು ಅವರನ್ನು ಮುಟ್ಟು ಸ್ವಾಮಿ, ನೀನು ಅವರನ್ನು ಬಿಡುಗಡೆಗೊಳಿಸು ದೇವ. ಯಾವ ಬಂಧನದಲ್ಲಿ ಅವರಿದ್ದಾರೆ ಸ್ವಾಮಿ, ದೇವ ನಿನ್ನನ್ನು ಆರಾಧಿಸುವಾಗ ನಿಜವಾದ ಬಿಡುಗಡೆ ದೊರಕುವುದು ಸ್ವಾಮಿ. ಯಾಕೆಂದರೆ ನೀನು ಸರ್ವಶಕ್ತ ದೇವರು. ನಿನ್ನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವಾಗ ನೀನು ನಮ್ಮ ಮಧ್ಯದಲ್ಲಿ ಚಲಿಸುವಾದ ದೇವರು ನೀನಾಗಿದೆ ರಾಜ. ಯಾಕೆ ನಿನ್ನ ವಾಕ್ಯ ಸತ್ಯವಾಗಿದೆ. 2-3 ನನ್ನ ನಾಮದಲ್ಲಿ ಸೇರಿ ಬರುವಾಗ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನೀನು ನಮ್ಮ ಮಧ್ಯದಲ್ಲಿ ಇದ್ದಿ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಿ, ನಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಿ, ನಮ್ಮ ಒಬ್ಬೊಬ್ಬರನ್ನು ಮಿಟ್ಟುತ್ತಾ ಇದ್ದಿ ಸ್ವಾಮಿ. ಪ್ರತಿಯೊಂದು ಮನಸ್ಸುಗಳಿಗೆ ನೀನು ಬಿಡುಗಡೆ ಕೊಡ್ತಾ ಇದ್ದಿ, ಸ್ವಸ್ಥತೆಯನ್ನು ಕೊಡ್ತಾ ಇದ್ದಿ ಸ್ವಾಮಿ. ದೇವ, ನಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜ, ನಿಮಗೆ ಸ್ತೋತ್ರ. ಹಾಲೆಲೂಯ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯ. ನಿಮ್ಮ ಹೃದಯದ ಯಾವುದೇ ಸಮಸ್ಯೆ ಈ ಸಮಯದಲ್ಲಿ ಇರುವುದಾದರೆ ಕರ್ತನ ಮುಂದೆ ಅರಿಕೆ ಮಾಡಿರಿ, ಕರ್ತನನ್ನೇ ದೃಷ್ಟಿಸಿರಿ. ಯಾಕೆಂದ್ರೆ ಆತನನ್ನು ನೋಡುವವರು ಎಂದಿಗೂ ಲಜ್ಜೆಗೆ ಒಳಪಡುವುದೇ ಇಲ್ಲ. ಆತನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಅದನ್ನು ಆತನನ್ನೇ ನಿರೀಕ್ಷಿಸಿರಿ ಪ್ರಿಯರೇ, ಆತನನ್ನೇ ನಿರೀಕ್ಷಿಸಿರಿ. ಆತನಲ್ಲಿ ಮಾತ್ರ ಉಂಟು ಸ್ವಸ್ಥತೆ, ಆತನಲ್ಲಿ ಮಾತ್ರ ಉಂಟು ಬಿಡುಗಡೆ, ಆತನಲ್ಲಿ ನಮಗೆ ಪರಿಪೂರ್ಣವಾದ ಆರೋಗ್ಯ, ಶಾಂತಿ, ಸಮಾಧಾನ ಆತನಲ್ಲಿ ಮಾತ್ರ ಸಿಕ್ಕುವುದಾಗಿದೆ. ಸ್ತೋತ್ರ ಯೇಸುವೇ, ನಿನಗೆ ಸ್ತೋತ್ರ. ಹಾಲೆಲೂಯ. ನಿನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಾಲೆಲೂಯ. ಐ ಲವ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನಲ್ಲಿ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಡು. ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವ, ಪ್ರೋತ್ಸಾಹ, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬಿಡುಕೊಡ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. ಮಾಥ್ಯೂ ಗಾಸ್ಪಲ್ ಚಾಪ್ಟರ್ 5 ವರ್ಸ್ 5. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೋಡಿ, ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಆ ಪರ್ವತ ಪ್ರಸಂಗದಲ್ಲಿ ಮಾಡಿದ ಅತಿ ಶ್ರೇಷ್ಠ ಮತ್ತು ಅತಿ ದೊಡ್ಡ ಪ್ರಸಂಗವಾಗಿದೆ. ಅದು ಯೇಸು ಕ್ರಿಸ್ತನೇ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಇಲ್ಲಿ ಶಾಂತ ಎಂಬ ಪದದ ಅರ್ಥವಾಗಿದೆ ಸಾಧು ಸ್ವಭಾವ. ಅಂದರೆ ಸಾಧು ಸ್ವಭಾವವುಳ್ಳವರು ಧನ್ಯರು, ಅವರು ಭೂಮಿಗೆ ಬಾಧ್ಯರು. ಹಾಗಾದರೆ ಈ ಭೂಮಿಯ ಇಲ್ಲಿ ನೀವು ಜೀವಿಸುವಾಗ ದೇವರು ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ನೀವು ಸಾಧು ಸ್ವಭಾವವುಳ್ಳವರು ಆಗಬೇಕು. ಮತ್ತು ಅದರ ಅರ್ಥ ಏನು, ಯಾವ ರೀತಿಯಲ್ಲಿ ಸಾಧು ಸ್ವಭಾವಗಳಲ್ಲಿ ಜೀವಿಸಬೇಕು, ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕಾದ್ರೆ ಏನು ಮಾಡಬೇಕು, ನಾವು ಕೆಲವು ಸಂಗತಿ ನೋಡೋಪ್ರೆ. ಮೊದಲನೇ ಸಂಗತಿಯಾಗಿದೆ, ಪ್ರಾರ್ಥನೆ ಉತ್ತರ ಬರೋ ತನಕ ದೇವರ ಸನ್ನಿಧಿಯಲ್ಲಿ ಶಾಂತರಾಗಿ ಕಾದುಕೊಳ್ಳುವವರು ಆಗಬೇಕು. ನಾವು ನೋಡ್ತೇವೆ ಕೀರ್ತನೆ 37ನೇ ಕೀರ್ತನೆಯಲ್ಲಿ 7ನೇ ವಾಕ್ಯ. Psalm 37 verse 7. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಪ್ರಿಯಲಿ, ದಾವೀದನೇ ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಅದರ್ಥ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರೋ ತನಕ
ನಿಮಗೆ ದೇವರ ಆಶೀರ್ವಾದ ಕೊಡುವ ತನಕ ನೀವು ಪ್ರತಿದಿನವೂ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಶಾಂತರಾಗಿ ದೇವರ ಸಮಯಕ್ಕೋಸ್ಕರ ಕಾದುಕೊಳ್ಳುವರಾಗಬೇಕು. ಅದಕ್ಕೆ ಸಾಧು ಸ್ವಭಾವ. ಎಷ್ಟು ನೀವು ದೇವರ ಸಮಯಕ್ಕೆ ಕಾದುಕೊಳ್ಳುತ್ತಾರೋ ತಕ್ಕ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ದೇವರು ಉತ್ತರ ಕೊಡುತ್ತಾನೆ, ನಿಮಗೆ ವಾಗ್ದಾನದ ಆಶೀರ್ವಾದ ದೇವರು ಕೊಡುತ್ತಾನೆ ಎಂಬುದರಲ್ಲಿ ದಾವೀದನು ಹೇಳ್ತಾನೆ. ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ತೇವೆ, ಪ್ರಸಂಗಿ ಪುಸ್ತಕ 9ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ನಾನು ಲೋಕದಲ್ಲಿ ತಿರುಗಿ ದೃಷ್ಟಿಸಲು ವೇಗಿಗಳಿಗೆ ಓಟದಲ್ಲಿ ಗೆಲವಿಲ್ಲ, ಬಲಿಷ್ಠರಿಗೆ ಯುದ್ಧದಲ್ಲಿ ಜಯವಾಗದು, ಜ್ಞಾನಿಗಳಿಗೆ ಅನ್ನ ಸಿಕ್ಕದು, ವಿವೇಕಿಗಳಿಗೆ ಧನ ಲಭಿಸದು, ಪ್ರವೀಣರಿಗೆ ದಯೆ ದೊರೆಯದು, ಕಾಲವು ಪ್ರಾಪ್ತಿಯು ಯಾರಿಗೂ ತಪ್ಪಿದಿಲ್ಲ ಎಂದು ತಿಳಿದುಕೊಂಡೆನು. ಇಲ್ಲಿ ಸೊಲೊಮೋನನೇ ಪ್ರತಿಯೊಂದು ಈ ಲೋಕದಲ್ಲಿ ಆಗೋ ಪ್ರತಿ ಸಂಗತಿಗೆ ದೇವರು ನಿರ್ದಿಷ್ಟ ಸಮಯ ಇಟ್ಟಿದ್ದಾನೆ. ಆ ಸಮಯ ತನಕ ಸಾಧು ಸ್ವಭಾವ ಕಾದುಕೊಳ್ತಾರೋ ಅವರ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾನೆ, ಅವರಿಗೆ ವಾಗ್ದಾನ ಆಶೀರ್ವಾದ ಕೊಡುತ್ತಾನೆ ಎಂಬುದರಲ್ಲಿ ಸೊಲೊಮೋನ ಹೇಳ್ತಾನೆ. ಅದೇ ರೀತಿ ನಾವು ಹೊಸ ನೋಡ್ತೇವೆ, ಇಬ್ರಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 36ನೇ ವಾಕ್ಯ. ಇಬ್ರು ಚಾಪ್ಟರ್ 10 ವರ್ಸ್ 36. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನ ಫಲ ಹೊಂದಬೇಕಾದ್ರೆ ನಿಮಗೆ ತಾಳ್ಮೆ ಬೇಕು. ಪುನಃ ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ದೇವರ ಚಿತ್ತವನ್ನು ನೆರವೇರಿಸಿ ದೇವರ ಚಿತ್ತ ಪ್ರಕಾರ ನೀವು ಪ್ರಾರ್ಥನೆ ಮಾಡಿಕೊಂಡು ದೇವರ ಚಿತ್ತ ಪ್ರಕಾರ ಆತನ ಚಿತ್ತ ವಿಧಾಗಿದ್ದಾರೆ ಆ ವಾಗ್ದಾನದ ಫಲ ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಇದಕ್ಕೆ ಹೇಳುವುದು ಸಾಧು ಸ್ವಭಾವ. ಅಂದರೆ ನಿಮಗೆ ದೇವರು ವಾಗ್ದಾನ ಮಾಡಿದ ಆಶೀರ್ವಾದಗಳನ್ನು, ದೇವರು ಕೊಟ್ಟ ಕನಸುಗಳನ್ನು, ನಿಮ್ಮ ಪ್ರಾರ್ಥನೆ ಉತ್ತರ ಹೊಂದಿಕೊಳ್ಳಬೇಕಾದರೆ ಪ್ರಾರ್ಥನೆ ಉತ್ತರ ಬರೋ ತನಕ ದೇವರ ಸನ್ನಿಧಿಯಲ್ಲಿ ಶಾಂತರಾಗಿ ಪ್ರಾರ್ಥನೆ ಮಾಡುತ್ತಾ ಸಾಧು ಸ್ವಭಾವದಲ್ಲಿ ಕಾದುಕೊಳ್ಳುವಾಗ ತಕ್ಕ ಸಮಯದಲ್ಲಿ ದೇವರು ನಿಮ್ಮನ್ನು ಆಶೀರ್ವಿಸ್ತಾನೆ, ನಿಮ್ಮ ದೇವರು ಮೇಲಕ್ಕೆ ಎತ್ತುವವನು ಆಗಿದ್ದಾನೆ. ಅದೇ ರೀತಿ ಅಪೊಸ್ತಲ ಪೇತ್ರನು ಹೇಳ್ತಾನೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. 1 ಪೀಟರ್ ಚಾಪ್ಟರ್ 5 ವರ್ಸ್ 6. ಈಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವರು. ಇಲ್ಲಿ ಪುನಃ ಅಪೊಸ್ತಲ ಪೇತ್ರನೇ ಈಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿ, ಆ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರು. ಹಾಗಾದರೆ ಪ್ರಿಯರೇ, ದೇವರು ಪ್ರಿಯರೇ ಯಾರು ಸಾಧು ಸ್ವಭಾವಗಳಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾರೋ, ಸಾಧು ಸ್ವಭಾವ ದೇವರ ವಾಕ್ಯ ವಿಧಾನ ನಡೆಯುತ್ತಾರೋ, ಸಾಧು ಸ್ವಭಾವ ತಾಳ್ಮೆದ ಕಾಯ್ದು ಅವರಿಗೆ ದೇವರು ತಕ್ಕ ಸಮಯದಲ್ಲಿ ವಾಗ್ದಾನದ ಆಶೀರ್ವಾದಗಳನ್ನು, ಪ್ರಾರ್ಥನೆ ಉತ್ತರವನ್ನು ಮತ್ತು ಅವರಿಗೆ ಮೇಲಕ್ಕೆ ತರುತ್ತಾನೆ ಎಂಬುದಾಗಿ ದೇವರ ವಾಕ್ಯ ನೋಡುತ್ತೇವೆ. ಹಾಗಾದರೆ ಯೇಸು ಕ್ರಿಸ್ತನೇ ಯಾರು ಶಾಂತರು, ಯಾರು ಸಾಧು ಸ್ವಭಾವದವರು ಅವರಿಗೆ ದೇವರು ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದಕೊಂಡವರು ಈ ಭೂಮಿಯಲ್ಲಿ ಧನ್ಯರಾಗ್ತಾರೆ ಎಂದು ಇದು ಅರ್ಥವಾಗಿದೆ. ಎರಡನೇ ಸಂಗತಿ ನೋಡ್ತೇವೆ, ಪ್ರೀತಿಯಿಂದ ಒಬ್ಬರನ್ನೊಬ್ಬರನ್ನು ಸಹಿಸಿಕೊಳ್ಳುವವರು ಆಗಬೇಕು. ಎಫೆಸ ದವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ. ಎಫೆಸಿಯನ್ಸ್ 4 ವರ್ಸ್ 1-3. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೇವೆಯಿಂದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಆಸಕ್ತರಾಗಿರಿ. ಅಪೊಸ್ತಲ ಪೌಲನು ಹೇಳ್ತಾನೆ, ದೇವರು ಈ ಸಂದೇಶ ಪ್ರತಿಯೊಬ್ಬರಲ್ಲಿ ದೇವರೊಂದು ಉದ್ದೇಶ ನಿಮ್ಮನ್ನು ಕರೆದಿದ್ದಾನೆ. ಆ ದೇವರ ಉದ್ದೇಶ ನೆರವೇರಬೇಕಾದರೆ ಪ್ರಿಯ ನೀವು ಒಬ್ಬರೊಬ್ಬರು ಕುಟುಂಬದಲ್ಲಿ ನಿಮ್ಮ ಕುಟುಂಬ ಅನೇಕ ಈ ನೋಡುವ ಅನೇಕ ಕುಟುಂಬಗಳು ಇವತ್ತು ಕೂಗ್ತಾ ಇದ್ದಾರೆ. ಅವರ ಕುಟುಂಬದಲ್ಲಿ ಆಶೀರ್ವಾದವಿಲ್ಲ, ಅವರ ಕುಟುಂಬದಲ್ಲಿ ಯಾವಾಗಲೂ ಕಷ್ಟ, ಸಮಸ್ಯೆ, ಬಡತನ, ಕೊರತೆ. ಕೆಲವು ಕುಟುಂಬಗಳು ಸಾಲದಲ್ಲಿ ಬಿದ್ದಿವೆ, ಕೆಲವು ಕುಟುಂಬದಲ್ಲಿ ರೋಗ ತಪ್ಪುವುದಿಲ್ಲ, ಕೆಲವು ಕುಟುಂಬ ಶಾಪ ಉಂಟು. ಆದರೆ ಈ ಎಲ್ಲ ಕೊರತೆ, ಬಡತನ, ಸಾಲ, ಈ ಎಲ್ಲ ಶಾಪಗಳಿಂದ ನಿಮಗೆ ಬಿಡುಗಡೆ ಆಗಬೇಕಾದರೆ ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ತಿಳಿದುಕೊಳ್ಳಬೇಕು ನಿಮ್ಮ ಜೀವಿತದಲ್ಲಿ ಉದ್ದೇಶ ಉಂಟು. ಆ ದೇವರ ಉದ್ದೇಶಕ್ಕೆ ಸರಿಯಾಗಿ ನೀವು ಯೋಗ್ಯರಿಗೆ ನಡೆದುಕೊಳ್ಳಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ ನೀವು ಪ್ರೀತಿಯಿಂದ ಒಬ್ಬರೊಬ್ಬರನ್ನು ಸಹಿಸಿಕೊಳ್ಳುವರಾಗಬೇಕು. ಅಷ್ಟೇ ಅಲ್ಲದೆ ಸಮಾಧಾನ ನಿಮ್ಮ ಕುಟುಂಬದಲ್ಲಿ ಜಗಳಕ್ಕೆ ಆಸ್ಪತ್ರೆ ಕೊಡದೆ ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರ ಆತ್ಮ ಐಕ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಆಸಕ್ತರಾಗಬೇಕು. ಯಾವಾಗ ನಿಮ್ಮ ಕುಟುಂಬವು ದೇವರ ಆಶೀರ್ವಾದ ಮಾಡಬೇಕಾ, ನಿಮ್ಮ ಕುಟುಂಬವು ಉದ್ಧಾರವಾಗಬೇಕಾ, ಗಂಡ ಹೆಂಡತಿ ಮಧ್ಯದಲ್ಲಿ ಈ ಒಂದು ಪ್ರೀತಿ ಇರಬೇಕು. ನೀವು ಪ್ರೀತಿಯಿಂದ
ಒಬ್ಬರೊಬ್ಬನು ಸಹಿಸಿಕೊಳ್ಳೋರಾಗಬೇಕು ಮತ್ತು ಸಮಾಧಾನ ಎಂಬ ಬಂಧನದಿಂದ ನೀವು ಕಟ್ಟಲ್ಪಟ್ಟವರಾಗಿದ್ದು ನಿಮ್ಮ ಗಂಡನ ಐಕ್ಯತೆಯಿಂದ ಸೇರಿ ನೀವು ಪ್ರಾರ್ಥನೆ ಮಾಡಬೇಕು. ಮಕ್ಕಳನ್ನು ಪ್ರೀತಿಯಿಂದ ಸಹಿಸಿಕೊಳ್ಳಲು ಈಗ ಪ್ರೀತಿಯಿಂದ ಐಕ್ಯತೆಯನ್ನು ಕಾಪಾಡಿಕೊಂಡು ಸಮಾಧಾನ ಕಾಪಾಡಿಕೊಂಡು ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ತಕ್ಕ ಸಮಯದಲ್ಲಿ ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವನಾಗಿದ್ದಾನೆ, ಮೇಲೆ ಕೆತ್ತುವನು. ಆದರೆ ನಿಮ್ಮ ಕುಟುಂಬದಲ್ಲಿ ಆ ಒಂದೇ ಮನಸ್ಸು ಐಕ್ಯತೆ ಒಂದು ಒಬ್ಬರೊಬ್ಬರು ಸಹಿಸಿಕೊಳ್ಳೋ ಸ್ವಭಾವ ಇಲ್ಲದಿದ್ದರೆ ಅಲ್ಲಿ ದೇವರ ಆಶೀರ್ವಾದ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಯೋಚಿಸ್ತಾರೆ ಸಾಧು ಸ್ವಭಾವವುಳ್ಳವರು ಆಗಬೇಕಂದ್ರೆ ನಿಮ್ಮ ಕುಟುಂಬದಲ್ಲಿ ಅಪ್ಪನೇ ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಸಾತ್ವಿಕ ಪ್ರೀತಿಯಿಂದ ಒಬ್ಬರನ್ನ ಸಹಿಸಿಕೊಳ್ಳೋರಾಗಬೇಕು. ಅಂದರೆ ಒಬ್ಬರೊಬ್ಬರ ಬಲಹೀನತೆಯನ್ನು ಸಹಿಸಿಕೊಳ್ಳೋ ಮತ್ತು ಸಮಾಧಾನ ಬಂಧನ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರ ಐಕ್ಯವನ್ನು ಕಾಪಾಡಲು ಆಸಕ್ತರಾಗಬೇಕಂದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಐಕ್ಯತೆ ಉಳ್ಳವರಾಗಿದ್ದಾರೆ. ಅವರು ಒಂದೇ ಮನಸ್ಸಿನಿಂದ ಐಕ್ಯ ಪ್ರಾರ್ಥನೆ ಆ ಕುಟುಂಬದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಹಾಗಾದರೆ ಈ ಸಾಧು ಸ್ವಭಾವ ಇವತ್ತು ನಿಮ್ಮ ಕುಟುಂಬ ಜೀವಿತದಲ್ಲಿ ನೀವು ಗಂಡ ಹೆಂಡತಿಯವರನ್ನು ಅನುಸರಿಸಬೇಕು. ಮಕ್ಕಳು ಒಟ್ಟಿಗೆ ಸಪಡಿ ಈ ಸಾಧು ಸ್ವಭಾವವನ್ನು ಹಾಕಿಕೊಂಡು ನಿಮ್ಮ ಐಕ್ಯವನ್ನು ಕಾಪಾಡಿಕೊಂಡು ಕುಟುಂಬವಾಗಿ ನೀವು ಪ್ರಾರ್ಥನೆ ಮಾಡಿದ್ದಾರೆ. ಕುಟುಂಬವಾಗಿ ದೇವರ ವಿಧಾನ ಹೋದರೆ ದೇವರ ಕುಟುಂಬವನ್ನು ಎಲ್ಲ ಕುಟುಂಬ ಉನ್ನತವಾಗಿ ನಿಮ್ಮನ್ನು ಆಶೀರ್ವಿಸುವವನು ಆಗಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಅದೇ ರೀತಿಯಲ್ಲಿ ಮೂರನೇ ಸಂಗತಿ ನೋಡ್ತೇವೆ, ಒಬ್ಬರೊಬ್ಬರನ್ನು ಶ್ರಮಿಸುವವರು ಆಗಬೇಕು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ. ಕೊಲೊಸ್ಸಿಯನ್ಸ್ ಚಾಪ್ಟರ್ 3 ವರ್ಸ್ 13 to 14 ವರ್ಸ್. ಮತ್ತೊಬ್ಬನ ಮೇಲೆ ತಪ್ಪುವರಿಸದೆ ಕಾರಣವಿದ್ದರೂ ತಪ್ಪುವರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಶ್ರಮಿಸಿರಿ. ಕರ್ತ ನಿಮ್ಮ ಶ್ರಮಿಸಿದಂತೆ ನೀವು ಶ್ರಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಪುಣ್ಯ ಅಪ್ಪಸ್ಪರ್ರೆ ನೀವು ಕುಟುಂಬವಾಗಿ ಜೀವಿಸುವಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಸಭೆಯಲ್ಲಿ ನೀವು ಅನ್ಯೋನ್ಯತೆ ಇಡಬೇಕಾದ್ರೆ ನೀವು ಮತ್ತೊಬ್ಬರ ಮೇಲೆ ದೂರದೆ ಕಾರಣವಿದ್ದವರು ಪ್ರಿಯುತ್ತ ಲೋಕದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಒಬ್ಬರೊಬ್ಬರು ದೂರಕ್ಕೆ ಅನೇಕ ಕಾರಣಗಳುಂಟು. ಅದು ಅಪ್ಪಸ್ಪರ್ತಾನೆ ಮತ್ತೊಬ್ಬರ ಮೇಲೆ ತಪ್ಪು ಕಾರಣವಿದ್ದರೂ ಪದೇ ಪದೇ ಒಬ್ಬರನ್ನು ತಪ್ಪು ಹೊರಿಸದೆ ಪದೇ ಒಬ್ಬರು ದೂರಿಕೊಳ್ಳದೆ ಏನು ಮಾಡಬೇಕು, ಪ್ರೀತಿಯಿಂದಲೂ ಒಬ್ಬರನ್ನು ಸಹಿಸಿಕೊಳ್ಳುವವರಾಗಬೇಕು, ಶ್ರಮಿಸುವವರು ಆಗಬೇಕು. ಆಗ ಆ ಪ್ರೀತಿಯು ಏನು ಮಾಡುತ್ತೆ, ನಿಮ್ಮನ್ನು ಐಕ್ಯತೆಯಾಗಿ ಆ ನಿಮ್ಮಲ್ಲಿ ಪ್ರೀತಿಯ ಬಂಧನದಿಂದ ಕಟ್ಟಲ್ಪಡುವವರಾಗಬೇಕು. ಆವಾಗ ಮಾತ್ರ ದೇವರು ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡುವನು ಆಗಿದ್ದಾನೆ. ಯಾವಾಗ ನೀವು ಕುಟುಂಬದಲ್ಲಿ ಒಬ್ಬರೊಬ್ಬರನ್ನು ತಪ್ಪುರಿಸ್ತಾ ಕೂತ್ಕೊಳ್ಳುವುದಾದರೆ, ಒಬ್ಬರೊಬ್ಬರನ್ನು ಸಮಯ ಕೊಡದಿದ್ದರೆ ಆ ಸಮಾಧಾನ ನಿಮ್ಮ ಕುಟುಂಬ ಇಲ್ಲದಿದ್ದರೆ ನಿಮಗೆ ವಾಗ್ದಾನದ ಆಶೀರ್ವಾದಗಳು ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ. ಅಥವಾ ಎಷ್ಟು ಪ್ರಾರ್ಥನೆ ಮಾಡಿದರೂ ಉಪವಾಸ ಪ್ರಾರ್ಥನೆ ಮಾಡಿದರೂ ಈ ಪಾಪ ಅಡ್ಡಿ ಆಗ್ತದೆ. ಅದೇ ಯೇಸು ಕ್ರಿಸ್ತನು ಆ ಪರ್ವತ ಪ್ರಸಂಗ ಹೇಳ್ತಾನೆ, ಶಾಂತವನೆಂದರೆ ಯಾರು ಸಾಧು ಸ್ವಭಾವ ನೋಡ್ತಾರೋ ಅವರು ಈ ಭೂಮಿಯಲ್ಲಿದ್ದವರು ದಂಡನೆ ಮಾಡುತ್ತಾನಿದ್ರೆ ಅರ್ಥ ಆಗುತ್ತೆ. ಇವತ್ತು ನೀವು ಸಾಧು ಸ್ವಭಾವಬೇಕಾದ್ರೆ ಒಬ್ಬರೊಬ್ಬರನ್ನು ಶ್ರಮಿಸಿಕೊಳ್ಳಬೇಕು. ಪದೇ ಪದೇ ಒಬ್ಬರು ತಪ್ಪುರಿಸಬೇಡ್ರಿ, ಪದೇ ಒಬ್ಬರನ್ನೊಬ್ಬರು ತೀರ್ಪು ಮಾಡಿ. ಅದೇ ಬದಲೇ ಒಬ್ಬರೊಬ್ಬರನ್ನು ಸಹಿಸಿಕೊಂಡು ಅವರನ್ನು ಶ್ರಮಿಸಿರಿ. ಆ ಪ್ರೀತಿಯಿಂದ ಒಂದು ಐಕ್ಯತೆಯನ್ನು ಕಾಪಾಡಿಕೊಳ್ಳಿರಿ. ಆಗ ಆ ಪ್ರೀತಿಯಲ್ಲಿ ಉಂಟು ಅಲ್ಲಿ ದೇವರಿದ್ದಾನೆ. ಪ್ರೀತಿಯು ಬಹು ಪಾಪವನ್ನು ಮುಚ್ಚಿಕೊಳ್ಳುತ್ತದೆ. ಅದೇ ಪಾಪ ಎತ್ತಿ ತೋರಿಸು ಆ ಪ್ರೀತಿಯನ್ನು ಕಲಿತ ಹಾಗೆ ಮಾಡಿದೆ. ಒಬ್ಬರೊಬ್ಬರ ಬಲಹೀನತೆಯನ್ನು ಪ್ರೀತಿಯನ್ನು ಸಹಿಸಿಕೊಳ್ಳಿರಿ, ಪ್ರೀತಿಯಿಂದ ಮಾತನಾಡಲಿ ಕಲಿಯಿರಿ, ಪ್ರೀತಿಯಿಂದ ಸಮಾಧಾನ ಆಗ ನಿಮ್ಮ ಕುಟುಂಬವು ದೇವರ ಆಶೀರ್ವಾದ ಮಾಡುವನು ಆಗಿದ್ದಾನೆ. 4ನೇ ಸಂಗತಿ ನೋಡ್ತೇವೆ, ವೈರಿಗಳನ್ನು ಪ್ರೀತಿಸುವವರು ಆಗಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 17ರಿಂದ 21ನೇ ವಾಕ್ಯ ತನಕ. ರೋಮನ್ಸ್ ಚಾಪ್ಟರ್ 12 ವರ್ಸ್ 17 to 21 ವರ್ಸ್. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದುದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯಿ ತೀರಿಸಿದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಿರಿದರೆ ಕುಡಿದೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನ ಸೋಲಿಸು. ಇಲ್ಲ ಪಸ್ಪಲ್ತಪ್ರೆ ನಿಮ್ಮ ಪ್ರೀತಿ ಮಾಡುವ ಏನಂದರೆ ನಿಮ್ಮ ವೈರಿಗಳು ಅದರ್ಥ ಯಾರಿಗೂ ಅಪಕಾರವನ್ನು ಮಾಡಬಾರ್ದು. ಇನ್ನೊಬ್ಬರಿಗೆ ಅಪಕಾರ ಮಾಡುವಾಗ, ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಾಗ, ಇನ್ನೊಬ್ಬರಿಗೆ ಮೋಸ ಮಾಡುವಾಗ ನೀವು ಅದನ್ನು ಸಹಿಸಿಕೊಳ್ಳುವರಾಗಬೇಕು. ಅವರಿಗೋಸ್ಕರ ಪ್ರಾರ್ಥಿಸುವರಾಗಬೇಕು. ಮತ್ತು ಮುಯ್ಯಿಗೆ ಮುಯಿ ತೀರಿಸಿದು ದೇವರೇ ಕೈಲಿ ಬಿಡಬೇಕು. ದೇವರು ತಾನೇ ಯಾರು ನಿಮಗೆ ವಿರೋಧ ಮಾಡ್ತಾರೋ, ಯಾರು ನಿಮಗೆ ಮೋಸ ಮಾಡ್ತಾರೋ, ಯಾರ ಮೇಲೆ ಅನ್ಯಾಯ ಮಾಡ್ತಾರೋ ಯಾವಾಗ ಅವರನ್ನು ನೀವು ಹೃದಯಪೂರ್ವಕ ಅವರ ಸಮಯವನ್ನು ಕೊಟ್ಟು
ದೇವರ ಕೈಯಲ್ಲಿ ಅವರು ಒಪ್ಪಿಸಿಕೊಡ್ತಾರೆ. ದೇವರು ನಿಮ್ಮ ಕಣ್ಣೆದುರಿನಲ್ಲಿ ಅವರು ಮಾಡಿದ ಅನ್ಯಕ್ಕೆ ತಕ್ಕ ಹಾಗೆ ಪ್ರತಿಫಲ ಕೊಡ್ತಾರೆ. ದೇವರು ತಾನೇ ಮುಗಿ ತಿರುಗಿಸಿ ಅದು ದೇವರ ಕೈಲಿ ಬಿಡಬೇಕು. ಅದು ನೀವು ಆ ವ್ಯಕ್ತಿಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅವ್ರಿಗೆ ನಾವು ಮನಪೂರ್ವಕ ಸಮಯವನ್ನು ಕೊಡದಿದ್ದರೆ ದೇವರಿಗೆ ಕಾರ್ಯ ಮಾಡಲಿಕ್ಕೆ ಆಗುವುದಿಲ್ಲ. ಅನೇಕರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಅಥವಾ ಕೆಲವರು ರೋಗಗಳು ಗುಣವಾಗಲಿಕ್ಕೆ ಅಡ್ಡಿ ಆಗುವುದೆಂದರೆ ದೇವರ ಅರ್ಥವನ್ನು ತೋರಿ ಅನೇಕರು ನಿಮ್ಮ ಹೃದಯದಲ್ಲಿ ಅನೇಕರ ಬಗ್ಗೆ ದುಃಖಗಳನ್ನು, ಅನೇಕರ ಬಗ್ಗೆ ಕೈ ನೆನಪನ್ನು ನೀವು ಇಟ್ಟುಕೊಳ್ಳುವುದಾದರೆ, ಅವರಿಗೆ ನಿಮ್ಮ ಹೃದಯಪೂರ್ವಕ ಸಮಯವನ್ನು ಕೊಡದೆ ಅವರ ನೆನಪು ಬರುವಾಗ ಅವ್ರನ್ನ ಬೈಯುವುದಾದರೆ ಅಥವಾ ಅವರಿಗೆ ಶಪಿಸುವುದಾದರೆ ಅದರ ಅರ್ಥ ನೀವು ಅವ್ರನ್ನ ಸಮಯವನ್ನು ಕೊಡಲಿಲ್ಲ. ಅದರ ಬದಲಾಗಿ ನೀವು ಯೇಸು ಕ್ರಿಸ್ತನ ಮುಖವನ್ನು ಇಟ್ಟುಕೊಂಡು ಆ ಯೇಸು ಕ್ರಿಸ್ತನು ಕಲ್ವರಿ ಕ್ರೂಜಲ್ಲಿ ಪ್ರಾಣ ಕೊಡುವಾಗ ಆ ತಂದೆ ಹೇಳ್ತಾನೆ, ತಂದೆ ಅವರನ್ನು ಶ್ರಮಿಸು, ಅವ್ರು ಏನು ಮಾಡ್ತಾರೆ ಅವ್ರಿಗೆ ಈ ರೀತಿ ಯೇಸು ಕ್ರಿಸ್ತ ಪರಿಪೂರ್ಣವಾಗಿ ತನ್ನ ವಿರುದ್ಧವನ್ನು ಶ್ರಮಿಸ. ಅದೇ ರೀತಿಯಲ್ಲಿ ನೀವು ಯೇಸು ಕ್ರಿಸ್ತನ ಮುಖವನ್ನು ದೃಷ್ಟಿಸಿಕೊಂಡು ಯಾರು ನಿಮಗೆ ಅನ್ಯಾಯ, ಮೋಸ, ವಂಚನೆ ಮಾಡ್ತಾರೋ ಅವ್ರಿಗೆ ಹೃದಯಪೂರ್ವಕ ಸಮಯ ಕೊಡಬೇಕು. ಅವ್ರಿಗೆ ಅಪಕಾರ ಮಾಡಬಾರದು. ಆಗ ದೇವರು ನಿಮ್ಮನ್ನು ಶ್ರಮಿಸ್ತಾನೆ. ಅಷ್ಟೇ ಅಲ್ಲದೆ ಅವರಿಗೆ ಮುಗಿ ತೀರಿಸುತ್ತಾನೆ. ಮತ್ತೊಂದು ವೇಳೆ ಅವರು ಹಸಿವೆಯಿಂದ ಮತ್ತೆ ಬರುವುದಾರೆ ಅವರಿಗೆ ಊಟ ಕೊಡಬೇಕು. ಈ ರೀತಿ ಒಳ್ಳೆಯ ಕ್ರಿಯೆಗಳ ಮುಖಾಂತರ ನೀವು ಆ ಕೆಟ್ಟತನವನ್ನು ಸೋಲಿಸಬೇಕು. ಆಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ನೋಡ್ತೇವೆ ಯೋಸೇಫನ ಜೀವಿತ. ಯೋಸೇಫನು ದೇವರು ಯೋಸೇಫನಿಗೆ ಸಣ್ಣ ಹುಡುಗನಿರುವಾಗ ದೇವರು ಕನಸನ್ನು ಕೊಟ್ಟನು. ಆ ಕನಸು ಹೊಂದಿದ ಯೋಸೇಫನು ತನ್ನ ತಂದೆ ಥರ ಅವನು ತನ್ನ ತಮ್ಮಂದಿರದ ಆ ಕನಸನ್ನು ಅವನು ಹೇಳುವಾಗ ಆ ತಮ್ಮಂದಿರಿಗೆ ಅವನ ಮೇಲೆ ಕೋಪ ಬಂತು, ಅವರಿಗೆ ಮತ್ಸರ ಬಂತು. ಮತ್ತು ಅವರು ಆ ಯೋಸೇಫನ ಕನಸು ನೋಡಿಕೊಂಡು ಆ ಕನಸು ಅವನಲ್ಲಿ ನೆರವೇರಬಾರದೆಂಬುದಾಗಿ ಯೋಸೇಫನ ಉಪಾಯ ಮಾಡಿಕೊಂಡು ಅವರು ಪೋಟಿಫರನ ಕೈಗೆ ಕೊಟ್ಟು ಬಿಡ್ತಾರೆ. ತಂದೆಗೆ ಯೋಸೇಫ ಸತ್ತು ಹೋಗಿದೆ ಅಂತ ಹೇಳಿ ಅವನು ಅದೇ ಆ ಯೋಸೇಫನು ಐಗುಪ್ತ ದೇಶದಲ್ಲಿ ಮಾರಲ್ಪಟ್ಟ ಯೋಸೇಫನು ಆ ಪೋಟಿಫರನ ಅವನಿಗೆ ಕೆಲಸಕ್ಕೆ ನೇಮಿಸುತ್ತಾನೆ. ಅಲ್ಲಿ ಆ ಯೋಸೇಫನು ಆ ದೇವರು ಹೇಗೆ ಕನಸು ಕೊಟ್ಟನು ಅದೇ ರೀತಿಯಲ್ಲಿ ಐಗುಪ್ತದಲ್ಲಿ ಬರಗಾಲ ಬಂತು. ಬರಗಾಲ ಬರುವಾಗ ಎಲ್ಲಿಯೂ ಅವರಿಗೆ ಆಹಾರ ಸಿಗಲಿಲ್ಲ. ಆಗ ಅವರು ಯೋಸೇಫನು ಇದ್ದ ಕಡೆಗೆ ಅವರು ಬರ್ತಾರೆ. ಅಲ್ಲಿ ಯೋಸೇಫನು ಪೌರವನ ಮಂತ್ರಿ ಆಗಿದ್ಕೊಂಡು ಅವನ್ನೆಲ್ಲ ದವಸ ಧಾನ್ಯಗಳನ್ನು ಅವನು ಸಂಗ್ರಹ ಮಾಡಿಟ್ಟನು. ಮತ್ತು 7 ವರ್ಷ ಬರಗಾಲ ಬೇಕಾದಷ್ಟು ಆಹಾರವು ಅವನು ಇಟ್ಟುಕೊಂಡನು. ಮತ್ತು ಅಲ್ಲಿ ಯಾರು ಬರ್ತಾರೋ ಅವರಿಗೆ ಅವನು ಕೊಡುತ್ತಿದ್ದನು. ಅಲ್ಲಿ ಈ ಇಸ್ರಾಯೇಲ್ ಜನರು ಐಗುಪ್ತ ದೇಶಕ್ಕಂದರೆ ಯೋಸೇಫರು ಆ ದೇಶಕ್ಕೆ ಐಗುಪ್ತ ದೇಶಕ್ಕೆ ಅವರು ಬರ್ತಾರೆ. ಅಲ್ಲಿ ಆಹಾರ ಸಿಗ್ತದೆ ಎಂಬುದಾಗಿ. ಆಗ ಯೋಸೇಫನಿಗೆ ತನ್ನ ಅಣ್ಣ ತಮ್ಮಂದಿರ ಬಗ್ಗೆ ಅವನಿಗೆ ಪರಿಚಯ ಆಗ್ತದೆ. ಅವನು ಆ ಅಣ್ಣ ತಮ್ಮಂದಿರ ಅವರ ಯಾವುದು ಕೈ ನೆನಪು ಅವನು ಇಟ್ಕೊಳ್ಳಿಲ್ಲ. ಅವರಿಗೆ ಹೃದಯಪೂರ್ವಕ ಸಮಯ ಕೊಟ್ಟನು. ಅದಕ್ಕೋಸ್ಕರ ಅಲ್ಲಿ ಅವನು ಸಾಧು ಸ್ವಭಾವದಲ್ಲಿ ಜೀವಿಸಿದ ನಿಮಿತ್ತ ದೇವರು ಆ ಅಣ್ಣ ತಮ್ಮದ ನಡುವೆ ಅವನಿಗೆ ದೇವರು ಮೇಲೆ ಎತ್ತಿಕೊಂಡು ಅತಿ ಶ್ರೇಷ್ಠ ಆಶೀರ್ವಾದ ಕೊಟ್ಟು ಅನೇಕರಿಗೆ 7 ವರ್ಷ ಬರಗಾಲ ಆ ಪೂರಿಸಿದ ತನಕ ಊಟವನ್ನು ಆ ಎಲ್ಲ ಅವನು ಧಾನ್ಯವನ್ನು ಕೊಡುವಷ್ಟು ಸಮೃದ್ಧಿ ಅವನಿಗೆ ಕೊಟ್ಟನು. ಈ ರೀತಿ ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಯೋಸೇಫನಾಗಿ ನಿಮ್ಮ ಆಶೀರ್ವಾದ ಮಾಡಬೇಕಾ? ಅಣ್ಣ ತಮ್ಮದರ ನಡುವೆ ಕುಟುಂಬದ ಮಧ್ಯದಲ್ಲಿ ಶತ್ರು ಮಧ್ಯೆ ತಲೆ ಎತ್ತಬೇಕಾ? ನಿಮ್ಮಲ್ಲಿ ಈ ಸಾಧು ಸಭೆ ಇರಬೇಕು. ನೀವು ಯಾರಿಗೂ ಅಪಕಾರ ಮಾಡಬಾರದು. ನಿಮ್ಮ ಹೃದಯಪೂರ್ವಕ ನಿಮ್ಮ ವಿವೇಕವನ್ನು ಶ್ರಮಿಸುವರಬೇಕು. ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಮುಗಿತಿರು ದೇವರ ಕೈಲಿ ಕೊಟ್ಟು ಬಿಡುವರಾಗಬೇಕು. ಅವ್ರು ನಿಮ್ಮ ಆಶೀರ್ವಾದ ಬರುವಾಗ ನೀವು ಯಾವ ಕೈ ನೆನಪಿಲ್ಲ ಅವರಿಗೆ ಸಾಧ್ಯವಾದಷ್ಟು ಅವರಿಗೆ ನೀವು ಸಹಾಯ ಮಾಡು. ಈ ನಿಮ್ಮ ಒಳ್ಳೆಯ ಕ್ರಿಯೆಗಳಿಂದ ನೀವು ಕೆಟ್ಟದನ್ನು ಸೋಲಿಸುವಾಗ ದೇವರು ನಿಮ್ಮ ಸತ್ತುಗಳ ನಡುವೆ ಔತಣ ಮೇಲೆ ಸಿದ್ಧಪಡಿಸ್ತಾನೆ. ನಿಮ್ಮ ಸತ್ತುಗಳ ಮುಂದೆ ನಿಮ್ಮ ತಲೆಯನ್ನು ಅಭಿಷೇಕಿಸ್ತಾನೆ. ಈ ರೀತಿ ಯೋಸೇಫನಾಗಿ ನಿಮ್ಮ ಉನ್ನತವಾಗಿ ಆಶೀರ್ವಾದವನ್ನು ಆಗಿದ್ದಾನೆ. ಅದೆಷ್ಟು ತನಕ ನಿಮ್ಮ ಹೃದಯದಲ್ಲಿ ಆ ಕೈ ನೆನಪು ಇಟ್ಟುಕೊಂಡು ಅವರಿಗೆ ನಾವು ಹೃದಯ ಸಮಯ ಕೊಡದಿದ್ದರೆ ನಿಮಗೆ ಆಶೀರ್ವಾದ ಬೆಳಗ್ಗೆ ಅದು ಅಡ್ಡಿಯಾಗ್ತದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳುತ್ತೇವೆ. 5ನೇ ಸಂಗತಿ ನೋಡ್ತೇವೆ, ಕೋಪಿಸಿದಲ್ಲಿಯೂ ನಿಧಾನವಾಗಿರಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯ. Ephesians chapter 4 verse 26 and 27 verse. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗೋದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನಿಗೆ ಅವಕಾಶ ಕೊಡಬೇಡಿ. ಅಪ್ಪದೆ ಕೋಪ ಮಾಡಬೇಕಾದರೂ ಪಾಪ ಮಾಡಬಾರ್ದು. ಪಾಪ ಅಂದರೆ ನೀವು ಕೋಪ ಮಾಡುವಾಗ ಆ ಕೋಪವನ್ನು ನೀವು ಕಂಟ್ರೋಲ್ ತೆಗೆದುಕೊಳ್ಳದಿದ್ದರೆ, ನೀವು ಪಾಪ ಮಾಡೋದಾದರೆ ನೀವು ಕೋಪ ಮಾಡಿಕೊಂಡು ಬೈಯುವುದು, ಶಪಿಸೋದು, ಕೆಟ್ಟ ಮಾತನ್ನು ಮಾತನಾಡೋದು ಇದು ಪಾಪ ಮಾಡೋದು ನಿಮ್ಮ ಆಶೀರ್ವಾದ ಅದು ಅಡ್ಡಿಯಾಗ್ತದೆ. ಆದರೆ ನೀವು ಸಾಧು ಸ್ವಭಾವ ಕೋಪ ಮಾಡಿದರೂ ಅಂದರೆ ಕೋಪ ಮಾಡಬೇಕಾದರೂ ನೀವು
ಪಾಪ ಮಾಡದಂತೆ ಆ ಕೋಪವನ್ನು ಸಂಪೂರ್ಣವಾಗಿ ನೀವು ಪವಿತ್ರಾತ್ಮ ಅಧೀನಕ್ಕೆ ಆ ತೋಟೆಯಲ್ಲಿ ಇಟ್ಟುಕೊಳ್ಳುವರಾಗಬೇಕು ಪ್ರೇರೆ. ಮತ್ತು ಅಪೊಸ್ತಲನು ಹೇಳ್ತಾನೆ, ಸೂರ್ಯನು ಮುಳುಗುವಂತ ಮುಂಚೆ ನಿಮ್ಮ ಸಿಟ್ಟು ತೀರಬೇಕು ಪ್ರೇರೆ. ಹೀಗೆ ಮಾಡುವುದರೆ ಸೈತನಿಗೆ ಅವಕಾಶ ಸಿಗುವುದಿಲ್ಲ. ಅದು ಯಾವಾಗ ಪ್ರೇರೆ ಸಣ್ಣ ಸಣ್ಣ ಕಾರಣ ಕೋಪ ಮಾಡಿಕೊಂಡು ಆ ಕೋಪವನ್ನು ಬಿಟ್ಟು ಬಿಡದೆ ಪ್ರೇ 5-6 ದಿನ, 5-6 ವರ್ಷ, ಸುಮಾರು ವರ್ಷ, ತಿಂಗಳು ಕೊಟ್ಟು ಆ ಕೋಪ ಇಟ್ಟುಕೊಂಡರೆ ಪ್ರೇ ಅಲ್ಲಿ ನೀವಾಗಿ ಸೈತನಿಗೆ ಅವಕಾಶ ಕೊಡುತ್ತೀರಿ. ಮತ್ತು ಆತನು ಬಂದು ನಿಮ್ಮೆಲ್ಲ ಆಶೆಗಳನ್ನು ಕದ್ದುಕೊಂಡು ಹೋಗ್ತಾನೆ, ನಿಮ್ಮ ಪ್ರಾತ್ಯುತ್ತರನ್ನು ಅಡ್ಡಿ ಮಾಡ್ತಾನೆ. ಅದಕ್ಕೋಸ್ಕರ ಪ್ರೇ ಈ ಸಾಧು ಸ್ವಭಾವ ಎಂದರೆ ಅರ್ಥ ನಿಮಗೆ ಕೋಪ ಮಾಡಬೇಕಾದ್ರೂ ಕೋಪ ಮಾಡಿದೆ. ಸಾಧು ಸ್ವಭಾವದವರು ಏನಂದರೆ ಆ ಕೋಪನವರು ನಿಯಂತ್ರಣಗೊಳ್ಳುತ್ತಾರೆ. ಅವರ ಕೋಪ ಬಂದರೂ ಅವ್ರ ಬಾಯಲ್ಲಿ ಬೈಯುವುದಿಲ್ಲ, ಶಪಿಸುವುದಿಲ್ಲ ಪ್ರೇ, ಸಿಟ್ಟು ಮಾಡುವುದಿಲ್ಲ ಪ್ರೇ, ಮತ್ತು ಕೂಡಲೇ ಅವರು ಸಮಯ ಕೊಡ್ತಾರೆ. ಈ ರೀತಿಯ ಸ್ವಭಾವವು ನಿಮ್ಮಲ್ಲಿರುವಾಗ ಸೈತಾನಿಗೆ ಎಂದಿಗೂ ನಿಮ್ಮ ಕುಟುಂಬವನ್ನು ಆಕ್ರಮಣ ಮಾಡಲು ಅವಕಾಶ ಸಿಗುವುದಿಲ್ಲ. ಆಗ ದೇವರು ವಾಗ್ದಾನ ಎಲ್ಲ ಆಶೀರ್ವಾದ ಹೊಂದಿಕೊಂಡು ಈ ಭೂಮಿಯಲ್ಲಿ ಬಾಧ್ಯರಾಗ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನು ಈ ರೀತಿಯಾದ ಶಾಂತವನ್ನು ಸಾಧು ಸ್ವಭಾವದವರು ಧನ್ಯರಾಗ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ ಪ್ರೇ. ಅದೇ ಇನ್ನೊಂದು ಎಕ್ಸಾಂಪಲ್ ನೋಡೋಪ್ರೆ ಕೋಪದ ಬಗ್ಗೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಆದ್ಯದಲ್ಲಿ 19 ಮತ್ತು 20ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 1 verse 19 and 20 verse. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿ ಕೊಡುವುದರಲ್ಲಿ ತೀವ್ರವಾಗಿಯೂ ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆ ಹಾಗೂ ನೀತಿಗೆ ಅನುಕೂಲವಾಗುವುದಿಲ್ಲ. ಇಲ್ಲಿ ಯಾಕಂದ್ರೆ ಅತಿ ಸ್ಪಷ್ಟನೆ, ನನ್ನ ಪ್ರಿಯ ಸಹೋದರರೇ ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿ ಕೊಡದೆ ತೀವಂದ ಪ್ರೇ. ಒಬ್ಬರು ನಿಮಗೆ ಮಾತನಾಡುವಾಗ ಸರಿಯಾಗಿ ಕಿವಿ ಕೊಡೋರಾಗಬೇಕು ಪ್ರೇ. ಅದು ಕೇಳಿ ಸರಿಯಾಗಿ ನೀವು ಉತ್ತರ ಕೊಡಲಿಕ್ಕೆ ಮಾತನಾಡೋದ್ರಲ್ಲಿ ನಿಧಾನವಾಗ ಗಡಿಬಿಡಿ ಮಾಡಿ ಸರಿಗೆಲ್ಲ ಮಾತನಾಡೋರು. ಮತ್ತು ಕೋಪಿಸಿದಲ್ಲೂ ನಿಧಾನವಾಗಬೇಕು. ಯಾಕೆಂದರೆ ನೀವು ಕೋಪಿಸಿದಲ್ಲಿ ದೇವರಿಗೆ ನಿಮ್ಮ ಕೋಪ ಮೆಚ್ಚುವಾಗುವುದರಿಂದ ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆ ನೀತಿಗೆ ಅನುಕೂಲವಾಗುವುದಿಲ್ಲ. ನೀವು ಕೋಪ ಮಾಡುವುದರೆ ಪ್ರೇ ನೀವು ಪಾಪ ಮಾಡುತ್ತೀರಿ. ಕೋಪ ಮಾಡುವವರು ಪ್ರೇ ಬಾಯಲ್ಲಿ ಕೆಟ್ಟ ಮಾತನಾಡುತ್ತಾರೆ, ಬೈಯುತ್ತೀರಿ. ಸರಿ, ಇದು ದೇವರು ಮೆಚ್ಚುವುದಿಲ್ಲ. ಅದಕ್ಕೆ ಕೋಪ ಮಾಡಿದರೂ ಸಹ ಪ್ರೇ ನೀವು ಮಾಡಬೇಕಾದರೂ ಸಹ ಆ ಕೋಪವನ್ನು ನಿಮ್ಮ ನಿಯಂತ್ರಿಸಿಕೊಳ್ಳಬೇಕು. ಆ ಕೋಪ ಬರುವಾಗ ನೀವು ಸಂಪೂರ್ಣ ತಾಳ್ಮೆಯುಳ್ಳವರಾಗಬೇಕು, ಪ್ರೀತಿಯಿಂದ ಮಾತನಾಡಬೇಕು, ಪ್ರೀತಿಯಿಂದ ಬುದ್ಧಿಯುಳ್ಳಬೇಕು. ಕೆಟ್ಟ ಮಾತನಾಡಬಾರದು ಪ್ರೇ. ಮತ್ತು ಆ ಕೋಪವನ್ನು ಕೂಡಲೇ ಆ ಸಿಟ್ಟು ಇಟ್ಟುಕೊಳ್ಳಬಾರದು ಪ್ರೇ. ಇಲ್ಲದಿದ್ದರೆ ನೀವು ಸೈತನಿಗೆ ಅವಕಾಶ ಕೊಡ್ತೀರಿ ಮತ್ತು ಸೈತನ ಕಲ್ಲವನ್ನು ಬಂದು ನಿಮ್ಮೆಲ್ಲ ಆಸೆ ಕದ್ದುಕೊಂಡು ಹೋಗ್ತಾನೆ ಪ್ರೇ. ಆದರೆ ಸಾಧು ಸ್ವಭಾವ ಉಳ್ಳವರು ಮಾಡ್ತಾರೆ, ಅವರು ಕೋಪ ಮಾಡಬೇಕು, ಪಾಪ ಮಾಡೋದಿಲ್ಲ. ಅವರು ಸಾಧು ಸ್ವಭಾವದವರು ಆ ಕೋಪವನ್ನು ಅವರು ನಿಯಂತ್ರಿಸಿಕೊಳ್ತಾರೆ, ನಿಧಾನ ಮಾತನಾಡ್ತಾರೆ. ಈ ರೀತಿಯ ಗುಣ ಈ ಸ್ವಭಾವ ನಿಮ್ಮಲ್ಲಿ ಇದ್ದರೆ ಮಾತ್ರವೇ ಯೇಸು ಕ್ರಿಸ್ತನೇ ಶಾಂತರು ಅಥವಾ ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು ಎಂದು ಇಲ್ಲಿ ಹೇಳ್ತದೆ ಪ್ರೇರೆ. ಇನ್ನೊಂದು ಅದಕ್ಕೆ ಎಕ್ಸಾಂಪಲ್ ನೋಡೋ ಆದಿಕಾಂಡ ಪುಸ್ತಕ 13ನೇ ಆದ್ಯದಲ್ಲಿ 7 ಮತ್ತು 8ನೇ ವಾಕ್ಯ. ಇದರಿಂದ ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಉಂಟಿತು. ಇದಲ್ಲದೆ ಕಾನಾನ್ಯರು ಪೆರಿಜರು ಆ ಕಾಲದಲ್ಲಿ ದೇಶದಲ್ಲಿ ಇದ್ದರು. ಈಗಲೂ ಅಬ್ರಹಾಮನು ಲೋಟನಿಗೆ, ನನಗೂ ನಿನಗೂ, ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು, ನಾವು ಸಹೋದರಲ್ಲವೇ, ದೇಶವೆಲ್ಲ ನಿನ್ನೆದುರಿಗಿದೆ, ದಯವಿಟ್ಟು ನನ್ನ ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆ ಹೋದರೆ ನನ್ನ ಬಲಗಡೆಗೆ ಹೋಗುವನು, ನೀನು ಬಲಗಡೆ ಹೋದರೆ ನನ್ನ ಎಡಗಡೆ ಹೋಗುವನು ಎಂದು ಹೇಳಿದನು. ನೋಡ್ತೇವೆ ಇವತ್ತು ಅಬ್ರಹಾಮನಿಗೆ ಪ್ರೇರೆ ಮತ್ತು ಲೋಟನ ನಡುವೆ ಪ್ರೇರೆ ಆ ಜಗಳ ಹುಟ್ಟುವಾಗ ಅಬ್ರಹಾಮನ ಪ್ರೀತಿ ಅಂತಾನೆ, ನಾವು ಸಹೋದರರು, ನಮ್ಮ ಮಧ್ಯೆ ಜಗಳಕ್ಕೆ ಅವಕಾಶ ಕೊಡಬಾರದು. ನೀನು ನಿನ್ನ ನಿನ್ನ ದನ ತೆಗೆದುಕೊಂಡು ನಿನಗೆ ಬೇಕಾದ ದೇಶ, ಈ ರೀತಿ ಅವ್ರ ಪ್ರೀತಿಯಿಂದ ಅವರೊಬ್ಬರೊಬ್ಬರು ಪ್ರತ್ಯೇಕ ಹಾಕಿಕೊಂಡು ಅವರು ಸಮಾಧಾನವುಳ್ಳವರಾಗ್ತಾರೆ. ಸಾಧು ಈ ರೀತಿ ಆ ಸಾಧು ಸ್ವಭಾವ ಪ್ರೇರೆ ಅಬ್ರಹಾಮಲ್ಲಿ ಇದ್ದ ನಿಮಿತ್ತ ತೆಗೆದವರು ಅಬ್ರಹಾಮನ್ನು ಆಶೀರ್ವಾದ ನಿಧಿಯನ್ನೇ ಮಾಡಾಗ್ತದೆ. ಇವತ್ತು ಈ ರೀತಿಯ ಒಂದು ಸಾಧುವನ್ನೇ ಕೋಪ ಮಾಡಲಿಕ್ಕೆ ಅಲ್ಲಿ ಪರಿಸ್ಥಿತಿ ಇತ್ತು. ಅದು ಅಬ್ರಹಾಮನು ನಮಗೆ ಕೋಪ ಬೇಡ, ನಮಗೆ ಜಗಳ ಬೇಡ, ನಾವು ಸಹೋದರರು ಎಂಬುದಾಗಿ ಆ ಪ್ರೀತಿಯಿಂದ ಅವರೊಬ್ಬರೊಬ್ಬರು ಅಗಲಿಕೊಂಡು ಅವರವರು ಸಮಾಧಾನ. ಈ ರೀತಿಯ ಸ್ವಭಾವ ನಿಮ್ಮಲ್ಲಿ ಇದ್ದರೆ ಅಬ್ರಹಾಮನಾಗಿದ್ದರೆ ಆಶೀರ್ವಾದ ಶುಭನ ಆಗಿದ್ದಾನೆ ಪರೇ. 6ನೇ ಸಂಘ ನೋಡ್ತೇವೆ, ಹಿತವನ್ನು ಮಾಡುವವರು ಆಗಬೇಕು. ಪೇತ್ರನ ಬರೆದ 1ನೇ ಪತ್ರಿಕೆ ಅದು 3ನೇ ಆದ್ಯದಲ್ಲಿ 8ರಿಂದ 12ನೇ ವಾಕ್ಯ ತನಕ. 1 ಪೀಟರ್ ಚಾಪ್ಟರ್ 3 verse 8 to 12. ಕಡೆಗೆ ನೀವೆಲ್ಲರೂ ಏಕ ಮನಸ್ಸುರಾಗಿರಿ. ಅಲ್ಲಿ ಪೇತ್ರ ನಿಮ್ಮೆಲ್ಲ ಒಂದೇ ಮನಸ್ಸು, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೇ ಮನಸ್ಸು ಬೇಕು, 4ರ ಮಧ್ಯದಲ್ಲಿ ಒಂದೇ, ಸಭೆಯಲ್ಲಿ ಸಭಾಪಾಲ ಒಂದೇ ಕಡೆ ನೀವೆಲ್ಲರೂ ಏಕ ಮನಸ್ಸುರಾಗಿರಿ.
ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ. ಅಣ್ಣ ತಮ್ಮಂತೆ ಒಬ್ಬರನ್ನು ಪ್ರೀತಿಯಾಗದೆ ಬರೀ ನಿಮ್ಮ ಕುಟುಂಬದಲ್ಲಿ ಆಗ್ಬೋದು, ನಿಮ್ಮ ಅಣ್ಣ ತಮ್ಮದಲ್ಲಿ ಆಗ್ಬೋದು, ಸಭೆಯಲ್ಲಿರಬಹುದು, ಏಕ ಮನಸ್ಸಿರಬೇಕು. ಒಬ್ಬರೊಬ್ಬರ ಕಷ್ಟ ಸುಖದಲ್ಲಿನ ಸೇರುವರಬೇಕು. ಅಣ್ಣ ತಮ್ಮಂತೆ ಒಬ್ಬರನ್ನು ಯಥಾರ್ಥದಿಂದ ಪ್ರೀತಿಸುವರಬೇಕು. ಕರುಣೆಯು ದೀನಭಾವ ಉಳ್ಳವರಾಗಿರಿ. ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದನು ಬಾಧ್ಯಗೊಂದಿವಿರಿ. ಹಾಗಾದಲ್ಲಿ ಸಾಧು ಸ್ವಭಾವ ಏನು ಮಾಡ್ತಾರೆ? ಯಾರಲ್ಲಿ ಸಾಧು ಸ್ವಭಾವ ಉಂಟು ಅವರು ಅವ್ರ ಗಂಡ ಹೆಂಡತಿ ಮಧ್ಯದಲ್ಲಿ ಆಗ್ಬೋದು, ಕುಟುಂಬದಲ್ಲಿರಬಹುದು, ಅವ್ರು ಏಕ ಮನಸ್ಸು ಆಗ್ತಾರೆ. ಮತ್ತು ಇನ್ನೊಂದು ಅವ್ರಿಗೆ ಗುಣ ಇರ್ತದೆ, ಅವರ ಪರ ಸುಖ ದುಃಖಗಳಲ್ಲಿ ಸೇರುವವರು ಆಗ್ತಾರೆ. ಅವರು ಅಣ್ಣ ತಮ್ಮದವರನ್ನು ಪ್ರೀತಿಸ್ತಾರೆ ಮತ್ತು ಅವರಲ್ಲಿ ಕರುಣೆ ದೀನಭಾವ ಇರುತ್ತೆ. ಮತ್ತು ಅವರು ಅಪಕಾರನ ಮಾಡುವುದಿಲ್ಲ, ನಿಂದೆಯನ್ನು ಮಾಡದೆ ಒಬ್ಬರನ್ನ ಆಶೀರ್ವದಿಸ್ತಾರೆ. ಹೀಗೆ ಯಾರು ಮಾಡುತ್ತಾರೋ ದೇವರು ಅವರಿಗೆ ಹೇಳ್ತಾರೆ ಆಶೀರ್ವಾದ ಬಾಧೆ ಒಂದು ಆಗಿದೆ. ಈ ಸಾಧು ಸ್ವಭಾವ ಇವತ್ತು ನಿಮಗೆ ಬೇಕು ಪ್ರಿಯರೇ. ನೀವು ಎಲ್ಲ ದೇವರಾದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದ ಇವತ್ತು ದೇವರ ಆತ್ಮವನ್ನು ಪ್ರೇರಣೆ ನಿಮ್ಮಲ್ಲಿ ಮಾತನಾಡೋ ಒಂದು ವೇಳೆ ಇಂಥ ಸ್ವಭಾವ ಇವತ್ತೇ ದಿವಸವೇ ಈ ವಾಕ್ಯವನ್ನು ನಿಮ್ಮ ಅದರಲ್ಲಿ ಸ್ವೀಕಾರ ಮಾಡಿ ಪುನಃ ಇದನ್ನು ಕೇಳಿ ಪುನಃ ಓದಿ ಧ್ಯಾನ ಮಾಡಿ ಈ ಸ್ವಭಾವವನ್ನು ನಿಮ್ಮ ಜೊತೆ ಬರಲಿಕ್ಕೆ ಒಪ್ಪಿಸ್ಕೊಡ್ರಿ. ಆಗ ದೇವರು ನಿಮಗೆ ಆಶೀರ್ವಾದವನ್ನು ನೀವು ಬಾಧೆ ಹೊಂದುತ್ತೀರಿ ಎಂಬುದರಲ್ಲಿ ಪೇತ್ರಹೇಳ್ತಾನೆ. ಮತ್ತು 10 ಅನ್ನೋದನ್ನ ವಾಕ್ಯದಲ್ಲಿ ಜೀವದಲ್ಲಿ ಸಂತೋಷಪಟ್ಟು ಸೂದನ್ನು ನೋಡಿದ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನು ಆಡಿ ತುಟಿಗಳನ್ನು ಬಿಗಿ ಹಿಡಿಯಲಿ. ಪೇತ್ರಂತೆ ನಿಮಗೆ ಒಳ್ಳೆಯ ಭವಿಷ್ಯ ಬೇಕಾ? ಒಳ್ಳೆಯ ಆರೋಗ್ಯ ಬೇಕಾ? ನಿಮ್ಮ ಕೈಯಲ್ಲಿ ಆಶೀರ್ವಾದ ಬೇಕಾ? ನಿಮ್ಮ ಬಿಸ್ನೆಸ್ ಸಮೃದ್ಧಿ ಆಗಬೇಕಾ? ಸಾಲದ ಬಿಡುಗಡೆ ಬೇಕಾ? ನಿಮ್ಮೆಲ್ಲ ಪ್ರಾರ್ಥನೆ ಉತ್ತರಗಳು ಬೇಕಾ? ಹಾಗಾದರೆ ಅಪ್ಪಸ್ಪರ್ತಾನೆ ನಿಮ್ಮ ಬಾಯಿಲಿ ಪ್ರೇರೆ ಉತ್ತರ ಬರೋದ ಮೊದಲು, ರೋಗ ಗುಣವಾಗೋ ಮೊದಲು ನೀವೇನು ಮಾಡಬೇಕು? ದೇವರ ವಾಗ್ದಾನವನ್ನು ಅದರ ಪ್ರಾರ್ಥನೆ ಉತ್ತರವನ್ನು ಮಾತನಾಡಲಿಕ್ಕೆ ಕಲಿಯುವರಾಗಬೇಕು ಪ್ರೇರೆ. ಎಂದಿಗೂ ನಿಮ್ಮ ಸಮಸ್ಯೆ, ನಿಮ್ಮ ಕಷ್ಟ, ನಿಮ್ಮ ರೋಗದ ರಿಪೋರ್ಟು, ಬಡತನ, ಸಾಲ ಅದನ್ನು ಪದೇ ಪದೇ ಮಾತನಾಡದೆ ನೀವು ಮಾತಾಡಬೇಕು. ನಿಮಗೆ ಒಳ್ಳೆಯ ದಿವಸ, ಒಳ್ಳೆಯ ಭವಿಷ್ಯ, ಒಳ್ಳೆಯ ಆರೋಗ್ಯ, ಆರ್ಥಿಕ ಸಮೃದ್ಧಿ, ಸಾಲ ಬಿಡಿ, ಈ ಎಲ್ಲ ಒಂದು ಒಳ್ಳೆಯ ಮಾತುಗಳನ್ನು ಅಥವಾ ವಾಗ್ದಾನ ಅಥವಾ ಏನೇನು ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆ ಉತ್ತರ ಬಂದಿದೆ ಎಂಬುದೇ ಆ ಉತ್ತರ ಮಾತನಾಡುತ್ತಲೇ ಇರಬೇಕು ಎಂಬುದರಲ್ಲಿ ಪೇತ್ರಹೇಳ್ತಾನೆ. ಹಾಗೆ ಮಾಡುವುದಾದರೆ ನಾವು ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯರು ತಮ್ಮ ಬಾಹ್ಯ ಫಲದಿಂದಲೇ ಬೇಕಾದಷ್ಟು ಸುಖವನ್ನು ಅನುಭವಿಸುವರು. ಜೀವನ ಮರಣಗಳು ನಾಲಿಗೆಯ ವಶವಾಗಿವೆ, ವಚನ ಪ್ರಿಯರ ಫಲವನ್ನು ಅನುಭವಿಸುವರು. ಅಲ್ಲಿ ಅತಿಸ್ಪರ್ತಾನೆ, ಮನುಷ್ಯನು ತನ್ನ ಬಾಯಿಂದ ಎಷ್ಟು ನಿಮ್ಮ ಬಾಯಲ್ಲಿ ದೇವರ ವಾಗ್ದಾನಗಳನ್ನು ಪ್ರಾರ್ಥನೆ ಉತ್ತರ ನಮಗೆ ಮಾತಾಡೋ ಅದೇ ರೀತಿಯಲ್ಲಿ ಆಶೀರ್ವಾದನು ಉಣ್ಣುತ್ತೀರಿ ಎಂಬುದೆಲ್ಲ ಅರ್ಥವಾಗಿದೆ. ಮತ್ತು 20ನೇ ವಾಕ್ಯದಲ್ಲಿ ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು, ಮರಣ ಉಂಟು, ಆಶೀರ್ವಾದ ಉಂಟು. ಹಾಗಾದರೆ ನಿಮಗೆ ಆಶೀರ್ವಾದ ಬೇಕಾದರೆ ನೀವು ಎಂದಿಗೂ ಸಮಸ್ಯೆ ಮಾತನಾಡಬಾರ್ದು, ಆಶೀರ್ವಾದವನ್ನೇ ಅದು ಎಷ್ಟು ಅದು ಮಾತಿನಿಂದ ಹಾಗೇ ನಿಮಗೆ ಸಿಗ್ತದೆ ಎಂಬುದು. ಅದಕ್ಕೆ ಪೇತ್ರನು ಹಾಗೆ ಹೇಳ್ತಾನೆ, ಜೀವದಲ್ಲಿ ಸಂತೋಷ ಪಡಬೇಕಾ? ಸೂರ್ಯ ನೋಡಿ ಇಷ್ಟವೆಲ್ಲ ಬೇಕಾ? ನೋಡಿ ಹಾಗಾದ್ರೆ ಏನು ಮಾಡಬೇಕು? ಸಾಧು ಸ್ವಭಾವವನ್ನು ಯಾವಾಗಲೂ ನಂಬಿಕೆಯನ್ನು ಮಾತನಾಡಬೇಕು. ನಂಬಿಕೆ ಆಗ ಎಷ್ಟು ತಡವಾದರೂ ಸಹ ನೀವು ದೀರ್ಘ ತಾಳ್ಮೆಯಿಂದ ನಿಮ್ಮ ಕಷ್ಟವನ್ನು ಸಹಿಸಿಕೊಂಡು ಈ ನಂಬಿಕೆ ಮಾತನಾಡುವುದರೆ ನೀವು ಮಾತನಾಡಿದಂತೆ ನಿಮಗೆ ಸಿಗ್ತದೆ ಎಂಬುದೇ ಪೇತ್ರ ಹೇಳ್ತಾನೆ. ಮತ್ತು 11ನೇ ವಾಕ್ಯದಲ್ಲಿ ಅವನಿಗೆ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದು, ನಿಮ್ಮ ಕೆಟ್ಟ ನಡತೆ, ಕೆಟ್ಟದ್ದು ಬಿಟ್ಟು ಒಳ್ಳೆಯ ನಡತೆ ಉಳ್ಳವರ ಅದರ್ಥವಾದೆ. ಸಮಾಧಾನ ಆರಿಸಿ ಅದಕ್ಕೂ ಸಹ ಪ್ರದಾಕದೆ ನಿಮ್ಮ ಕುಟುಂಬದ ಎಂದಿಗೂ ಅಸಮಾಧಾನಕ್ಕೆ, ಜಗಳಕ್ಕೆ ಎಂದಿಗೂ ಅವಕಾಶ ಕೊಡಿ. ಗಂಡ ಮಧ್ಯೆ ಆದಷ್ಟು ಪ್ರೇರೆ ನೀವು ಒಬ್ಬರೊಬ್ಬನು ಯಥಾರ್ಥ ಪ್ರೀತಿ ಮಾಡಿರ್ಬೇರೆ, ಒಬ್ಬರೊಬ್ಬರ ಪಾಪವನ್ನು ಮುಚ್ಚಿಕೊಂಡಿರ್ಬೇರೆ ಮತ್ತು ಸಮಾಧಾನಕ್ಕೋಸ್ಕರ ಎಷ್ಟು ನೀವು ಗಂಡ ಹೆಂಡತಿ ಮೇಲೆ ಸಮಾಧಾನ ಅಷ್ಟು ಪ್ರೇರೆ ಸಮಾಧಾನದ ಕರ್ತವ್ಯ ನಿಮ್ಮ ಕುಟುಂಬ ವಾಸ ಮಾಡ್ತಾನೆ. ಮತ್ತು ಇಲ್ಲಿ ಸಮಾಧಾನ ಉಂಟು, ಅಲ್ಲಿ ದೇವರು ಇದ್ದಾನೆ. ಮತ್ತು ಅದಕ್ಕೆ ಸಮಾಧಾನ ಆರಿಸಿ ಅದಕ್ಕೂ ಸಹ ಪ್ರಯತ್ನ ಪಡೆಯಲಿ. 12ನೇ ವಾಕ್ಯ ಎಂತ ಕರ್ತವ್ಯ ನೀತಿವಂತರನ್ನು ಕಟಾಕ್ಷಿಸ್ತಾನೆ, ಅವರ ವಿಜ್ಞಾಪನೆ ಕೇಳಿ. ನೀತಿವಂತ ಯಾರು? ನೀತಿವಂತರೇ ಸಾಧು ಸ್ವಭಾವರಾಗ್ತಾರೆ. ಅವರೆಂದಿಗೂ ಅನ್ಯಾಯ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ, ಒಬ್ಬರನ್ನು ಪ್ರೀತಿಸ್ತಾರೆ. ಮತ್ತು ಅವರೆಂದು ತಮ್ಮ ಜೀವಿತದಲ್ಲಿ ಬಂದ ಕಷ್ಟ ಮಾತನಾಡೋದಿಲ್ಲ, ಬಡತನ ಅವರು ನಂಬಿಕೆಯಲ್ಲಿ ದೇವರ ವಾಗ್ದಾನವನ್ನು ಅದು ಅವರ ಪ್ರಾರ್ಥನೆ ಮಾತನಾಡುತ್ತಾ ಇರ್ತಾರೆ. ಅವರು ಜಗಳ ಮಾಡೋದಿಲ್ಲ, ಅವರು ಸಮಾಧಾನ ಆರಿಸ್ತಾರೆ. ಮತ್ತು ಅವರ ಮಾಡುವ ಪ್ರಾರ್ಥನೆ ಪ್ರೇರೆ ದೇವರಿಗೆ ಕೇಳಿದ ಅವರು ದೇವ್ರ ನೀತಿವಂತರು ಕಟಾಕ್ಷಿಸ್ತಾನೆ, ಆತನ ಅವರಿಗೆ ಉತ್ತರ ಕೊಡುತ್ತಾನೆ. ಅದಕ್ಕೆ ಕಿಡಿಕರಿಗೂ ಕರ್ತನು
ಕೋಪದ ಮುಖವನ್ನು ಹಾಕ್ತಿದ್ದಾರೆ. ಕೆಡುಕಂದರೆ ಯಾರಲ್ಲಿ ಸಾಧು ಸ್ವಭಾವವಿಲ್ಲ ಅವರಲ್ಲಿ ಏಕ ಮನಸ್ಸು ಬರೋದಿಲ್ಲ. ಅವರು ಒಬ್ಬರೊಬ್ಬರು ಗುಣ ಹುಟ್ಟುತ್ತಾರೆ, ಒಬ್ಬರೊಬ್ಬರು ದೂರುತ್ತಾರೆ, ಒಬ್ಬರೊಬ್ಬರ ಮನಸ್ಸನ್ನು ನೋವು ಮಾಡ್ತಾರೆ, ಒಬ್ಬರೊಬ್ಬರು ತೀರ್ಪು ಮಾಡುತ್ತಾರೆ, ಒಬ್ಬರಿಗೆ ಮಾಡಿದ ಅಪಕಾರ ಇನ್ನು ಹಾಗೆ ಈ ರೀತಿ ಇರೋರು ಅದು ಸಾಧು ಸ್ವಭಾವಗಳಲ್ಲ. ಈ ಸಾಧು ಸ್ವಭಾವ ಇಲ್ಲದವರು ಒಂದಕ್ಕೆ ಆಗುವುದಿಲ್ಲ. ಅದಕ್ಕೆ ಅತಿ ಸ್ಪಷ್ಟನೆ ಯಾರಲ್ಲಿ ಈ ಸಾಧು ಸ್ವಭಾವ ಉಂಟು ಈ ಗುಣಗಳು ನಿಮಗೆ ಕಂಡು ಬರಬೇಕು. ಬರೀ ಇವತ್ತಿನ ದಿನ ಪ್ರಾರ್ಥನೆ ಮಾಡಿ ಇವಾಗ ಸ್ವೀಕಾರ ಈ ಸ್ವಭಾವ ನಿಮಿತ್ತ ಅನುವಡಿಸಿದ್ದಾರೆ. ದೇವರ ಸಾಧು 100% ದೇವರು ನಿಮ್ಮನ್ನು ಈ ಬುಡದಲ್ಲಿ ದಂಡನೆ ಮಾಡುತ್ತಾರೆ ಎಂಬುದರಲ್ಲಿ ಇಲ್ಲಿ ದೇವರ ವಾಕ್ಯದ ನೋಡುವವರು ಆಗಿದ್ದೇವೆ. ಅದಕ್ಕೆ ನಾವು 7ನೇ ಸಂಗತಿ ನೋಡ್ತೀವಿ, ದೀರ್ಘ ತಾಳ್ಮೆ ಉಳ್ಳವರು ಆಗಬೇಕು. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10ರಿಂದ 11ನೇ ವಾಕ್ಯ ತನಕ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿಂದ ಮಾತನಾದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವನು ದಂಡನೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದನ್ನು ನೋಡಿ ಕರ್ತನ ಕರುಣಾಸಾಗರನು ದಯಾಳು ಆಗಿದೆಂದು ತಿಳಿದಿದ್ದರಷ್ಟೇ. ಇಲ್ಲಿ ಯಾಕೊಂಬಿಡ್ತಾನೆ, ಯೋಬನ ಜೀವಿತದಲ್ಲಿ ಪ್ರೇರೆ ಕಷ್ಟಗಳು ಬಂತು, ಅವನಿಗೆ ರೋಗಗಳು ಬಂತು. ಯಾಕಂದರೆ ಅವನ ಜೀವಿತದಲ್ಲಿ ದೇವರು ಪರಿಶುದ್ಧ ಮಾಡದೆ ಅಂಥ ಕಷ್ಟಗಳು ಬರುವಾಗ ಪ್ರೇರಿತು ದೇವರು ಪ್ರೇರೆ ನಿಮ್ಮನ್ನು ಪ್ರೀತಿಸ್ತಾನೆ. ನೀವು ದೇವರ ವಾಕ್ಯಗ ಯೋಬನಿಗೆ ಅವಿಧರಾಗುವಾಗ, ಯೋಬನ ತಾವೇ ನೀತಿ ಒಂದು ಆ ಸ್ವಾನಿತಿ ಬರುವಾಗ, ಅಥವಾ ನಿಮ್ಮ ಆತ್ಮಿಕ ಅಹಂಕಾರ ಬರುವಾಗ, ಅದು ನಿಮ್ಮ ಶ್ರೀಮಂತಿಕೆಯಲ್ಲಿ ಅಹಂಕಾರಿಗಳಾಗುವಾಗ ದೇವರು ಯೋಬನಿಗೆ ನಿಮ್ಮ ಎಲ್ಲ ರೀತಿಯಲ್ಲಿ ಆ ಯೋಬನ ಹೇಗೆ ತನ್ನ ಎಲ್ಲ ಆಶೀರ್ವಾದ ಕದ್ದುಕೊಂಡು ಆ ರೀತಿಯಲ್ಲಿ ನಿಮ್ಮ ಕಷ್ಟಗಳು ಬರುವಾಗ ಪ್ರೇರೆ ದೀರ್ಘ ತಾಳ್ಮೆಯಿಂದ ಯೋಬನಿಗೆ ಸಹಿಸಿಕೊಳ್ಳು. ಯೋಬನ ದೀರ್ಘ ತಾಳ್ಮೆ ಸಹಿಸಿಕೊಂಡು ನಂಬಿಕೆ ಬಿಡಲಿಲ್ಲ. ಅವನು ಪರಿಪೂರ್ಣ ಪಶ್ಚಾತ್ತಾಪ ಕಡೆಗೆ ದೇವರು ಹೇಳ್ತಾನೆ, ದೇವರು ಅವನ ಮೇಲೆ ಕರುಣೆ ತೋರಿಸಿ ಅವನಿಗೆ ಅಂತ್ಯದಲ್ಲಿ ಅವನಿಗೆ 2 ಪಟ್ಟು ಆಶೀರ್ವಾದ ಕೊಡುತ್ತಾನೆ. ಹಾಗಾದರೆ ಸಾಧು ಸ್ವಭಾವರ ಅಂದರೆ ಏನು ಪ್ರೇರೆ, ಅವರು ದೀರ್ಘ ತಾಳ್ಮೆಯಿಂದ ಅವರಿಗೆ ಬಂದ ಕಷ್ಟ, ಅವರಿಗೆ ಬಂದ ಪಾಪದ ಶಿಕ್ಷೆಯನ್ನು ಅನುಭವಿಸ್ತಾರೆ ಮತ್ತು ದೀರ್ಘ ತಾಳ್ಮೆಯಿಂದ ಅದನ್ನು ಸಹಿಸಿಕೊಳ್ಳುತ್ತಾರೆ. ಅವರು ಕೋಪ ಮಾಡೋದಿಲ್ಲ, ದೇವರ ವಾಕ್ಯ ವಿಧೇಯರಾಗ್ತಾರೆ. ಈ ಸಾಧು ಸ್ವಭಾವವು ಯಾರು ಉಂಟು ಪ್ರೇರೆ ಯೋಬನಾಗೆ ದೇವರು ಏನು ಮಾಡಿದ, ಯೋಬನನ್ನು ಅಂತ್ಯದಲ್ಲಿ 2 ಪಟ್ಟು ಆ ರೀತಿ ನಿಮಗೆ ದೇವರು ಈ ಭೂಮಿಯಲ್ಲಿ 2ರಷ್ಟು ಆಶೀರ್ವಾದ 2ರಷ್ಟು ನಿಮಗೆ ಮಾನ ಕೊಡುತ್ತಾನೆ ದೇವರ ಆತ್ಮನು ಇಲ್ಲಿ ಹೇಳ್ತಾನೆ. ಹಾಗೆ ಈ ಸಾಧು ಸ್ವಭಾವ ನಿಮಗೆ ಪ್ರಾಕ್ಟೀಸ್ ಮಾಡಿರಿ. 100% ಯೇಸು ಕ್ರಿಸ್ತನು ಸಾಂತವರಿಂದ ಈ ಸಾಧುವನ್ನು ದಂಡನೆ ಮಾಡ್ತಾರೆ. ಈ ಭೂಮಿಯಲ್ಲಿ ಇರುವ ಎಲ್ಲ ಆಸೆ ಹೊಂದಿಕೊಳ್ಳುತ್ತೀರಿ. ದೇವರ ನಿಮ್ಮ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರ ಹೇಳ್ತೇನೆ, ನಾನು ಕೊಂಡಾಡ್ತೇನೆ. ಈ ಸಂದರ್ಭ ಪ್ರತಿಯೊಬ್ಬ ವೀಕ್ಷಕರಿಗೆ ದೇವ ಆ ಒಂದು ಸಾಧು ಸ್ವಭಾವ ಅವರ ಜೀವಿತದಲ್ಲಿ ಅವರು ಅಳವಡಿಸಲಿಕ್ಕೆ ನಿನ್ನ ವಿಶೇಷ ಕೃಪೆಯನ್ನು ಕೊಡು. ಯೇಸು ಕ್ರಿಸ್ತನು ಹೇಳಿದ ಪ್ರಕಾರ ಯಾರಲ್ಲಿ ಸಾಧು ಸ್ವಭಾವ ಉಂಟು ಅವರ ಪ್ರತಿಯೊಬ್ಬರು ಆ ಯೇಸು ಕ್ರಿಸ್ತನು ಹೇಳಿದ ಹಾಗೆ ತಾವು ಸಾಧು ಸ್ವಭಾವ ಜೀವಿಸುವಂತೆ ಕಲಿಸಿಕೊಡಿದವ ಮತ್ತು ನೀನು ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದವನ್ನು ಉತ್ತರವನ್ನು ಹೊಂದಿಕೊಳ್ಳುವಂತೆ ಪ್ರತಿ ಕೃಪೆಯನ್ನು ಕೊಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ತಿಳಿಸಿ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೇಶ ಪ್ರತಿ ಪ್ರಸಂಗದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.